ಇಲ್ಲಿ ನಾವು ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಬಗ್ಗೆ ತಿಳ್ಕೊಳ್ಳೋಣ. ಈ ಯೂನಿಫಾರ್ಮ್ ಅಂತ ಹೇಳಿದ್ರೆ ಏನು ಹುಡುಗರ? ಯೂನಿಫಾರ್ಮ್ ಅಂತ ಹೇಳಿದ್ರೆ ಸೇಮ್ ಅಲ್ವಾ? ಯೂನಿಫಾರ್ಮ್ ಅಂತ ಹೇಳಿದ್ರೆ ಸೇಮ್. ಇಲ್ಲಿ ಸೇಮ್ನೆಸ್ ಏನಿದೆ? ಮೊದಲಿದೆ ಈ ಸರ್ಕ್ಯುಲರ್ ಮೋಷನ್ ಅಂತ ಹೇಳಿದ್ರೆ ಏನು? ಸರ್ಕ್ಯುಲರ್ ಮೋಷನ್ ಅಂತ ಹೇಳಿದ್ರೆ ಇದನ್ನ ಕನ್ಸಿಡರ್ ಮಾಡಿ. ಇದು ಒಂದು ಸರ್ಕಲ್ ಅಲ್ವಾ? ಇದು ಪರ್ಫೆಕ್ಟ್ ಸರ್ಕಲ್ ಪಕ್ಕ. ಇದನ್ನ ನಾವು ಒಂದು ಸರ್ಕ್ಯುಲರ್ ಪಾತ್ ಅಂತ ಕನ್ಸಿಡರ್ ಮಾಡೋಣ. ದಾರಿ. ಈ ದಾರಿ ಮೇಲೆ ಯಾರನ್ನ ಒಂದು ಮೂಲೆಯಿಂದ ಹಿಂಗೆ ಹೋಗಿ ತಿರ್ಕೊಂಡು ಒಂದೇ ದಿಕ್ಕಲ್ಲಿ ಕ್ಲಾಕ್ ವೈಸ್, ಇಲ್ಲ ಅಂತ ಹೇಳಿದ್ರೆ ಆ್ಯಂಟಿ ಕ್ಲಾಕ್ ವೈಸ್, ಗಡಿಯಾರ ಹೇಗೆ ತಿರುಗುತ್ತೋ ಆ ಥರ ಗಡಿಯಾರ ತಿರುಗಲ್ಲ, ಮುಳ್ಳು ತಿರುಗುತ್ತೆ. ಅದು ಮುಳ್ಳು ಹೇಗೆ ತಿರುಗುತ್ತೋ ಅದನ್ನು ಕ್ಲಾಕ್ ವೈಸ್ ಅಂತ ಹೇಳ್ತೀವಿ. ಆ ದಿಕ್ಕಲ್ಲಿ ನಡ್ಕೊಂಡು ಹೋದರೆ, ಇಲ್ಲ ಅಂತ ಹೇಳಿದ್ರೆ ಆ್ಯಂಟಿ ಕ್ಲಾಕ್ ವೈಸ್, ಒಂದೇ ದಿಕ್ಕಲ್ಲಿ ಒಂದು ಇಲ್ಲಿ ಕ್ಲಾಕ್ ವೈಸ್ ಹೋಗಬೇಕು, ಇಲ್ಲ ಅಂತ ಹೇಳಿದ್ರೆ ಆ್ಯಂಟಿ ಕ್ಲಾಕ್ ವೈಸ್ ಹೋಗಬೇಕು. ಹಿಂಗೆ ಹೋಗಿ ಬಂತು ಅಂತ ಹೇಳಿದ್ರೆ ದ ಆಬ್ಜೆಕ್ಟ್ ಇಸ್ ಸೆಟ್ ಟು ಹ್ಯಾವ್ ಡನ್ ವಾಕ್ಡ್ ಆನ್ ಅ ಸರ್ಕ್ಯುಲರ್ ಪಾತ್. ಅದಕ್ಕೆ ನಾವು ಸರ್ಕ್ಯುಲರ್ ಮೋಷನ್ ಅಂತ ಹೇಳ್ತೀವಿ. ಸರಿನಾ? ಈ ಯೂನಿಫಾರ್ಮ್ ಅಂತ ಹೇಳಿದ್ರೆ ಸೇಮ್ನೆಸ್ ಏನಿದೆ ಇಲ್ಲಿ, ಸಮವಾಗಿರೋದಂಥ ವಿಷಯ ಏನಿದ್ರಲ್ಲಿ ಏನಂತ ಹೇಳಿದ್ರೆ, ಇದೊಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ತಿಳ್ಕೊಳ್ಳಿ. ಒಂದು ಕಾರು ಈ ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ನೀವು 3 ಗಂಟೆಗೆ ನೋಡ್ತೀರಾ, ತಿರ್ಗಾ 3:20ಕ್ಕೆ ನೋಡ್ತೀರಾ. ಒಂದು ಆಟೋ ಅಂದ್ಕೊಳ್ಳಿ, ಆಟೋ ಹೋಗ್ತಾರೆ, ಡ್ರಾಪ್ ಮಾಡ್ತಾರೆ, ಮತ್ತೊಬ್ಬರು ಸಿಗ್ತಾರೆ, ಈ ದಾರಿಯಲ್ಲೇ ಬರ್ತಾರೆ. ಸೊ ನೋಡ್ತಾನೆ ಇದ್ದೀರಾ ಒಂದಿನ ನೀವು ಸ್ಪೆಷಲ್ಲಾಗೆ. ತಿರ್ಗಿ 4 ಗಂಟೆಗೆ ಬಂದರು, ಅಲ್ಲಿ 4:20ಕ್ಕೆ ಕಾಣ್ಕೊಂಡು, 4:40ಕ್ಕೆ ಕಾಣ್ಕೊಂಡು ಕಸ್ಟಮರ್ ಹಂಗೆ ಬರ್ತಾನೇ ಇದ್ದಾರೆ. ಇದೊಂದು ಮೆಟ್ರೋ ಅಂತ ತಿಳ್ಕೊಳ್ಳಿ, ಮೆಟ್ರೋ ಜಾಗ. ಸೊ ನೋಡ್ತಾನೆ ಇದ್ರೆ ಹಿಂಗೆ ತಾಕೊಂಡು ಬರ್ತಾನೆ ಇದ್ದಾರೆ, ಆಯಿತಾ? ಇದಕ್ಕೆ ನಾವು ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತ ಹೇಳ್ತೀವಿ. ಏನಕ್ಕೆ ಯೂನಿಫಾರ್ಮ್ ಹೇಳಿ ನೋಡಿ ಇವಾಗ. ಏನಕ್ಕಂತ ಹೇಳಿದ್ರೆ, ಮೋಷನ್ ಈಸ್ ಹ್ಯಾಪನಿಂಗ್ ಅಟ್ ಈಕ್ವಲ್ ಇಂಟರ್ವಲ್ಸ್ ಅಂತ ಹೇಳಿದ್ರೇನು? ಈಕ್ವಲ್ ಡಿಸ್ಟೆನ್ಸ್ ಇಸ್ ಬೀಂಗ್ ಕವರ್ಡ್ ಅಟ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್. ಯೂನಿಫಾರ್ಮ್ ಮೋಷನ್ ಡೆಫಿನೇಷನ್ ಇದೆಯಲ್ಲ, ಅದೇ ಡೆಫಿನೇಷನ್ನ ಈ ಸರ್ಕ್ಯುಲರ್ ಪಾತ್ ಮೇಲೆ ಅಪ್ಲೈ ಮಾಡ್ತು ಅಂತ ಹೇಳಿದ್ರೆ ಅದು ನಿಮ್ಮ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಆಗುತ್ತೆ. ಇಲ್ಲಿ ಡೆಫಿನೇಷನ್ ಹೇಳ್ತೀನಿ ನೋಡಿ. When an object moves in a circular path with uniform speed, such a motion is called as uniform circular motion. ಅಷ್ಟೇ. ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಕವರ್ ಮಾಡಿದಾಗ ಅದು ಯೂನಿಫಾರ್ಮ್ ಮೋಷನ್ ಆಗುತ್ತೆ. ಅದೇ ನೀವು ಸರ್ಕ್ಯುಲರ್ ಪಾತ್ ಮೇಲೆ ಅಪ್ಲೈ ಮಾಡ್ತು ಅಂತ ಹೇಳಿದ್ರೆ ಅದು ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಆಗುತ್ತೆ ಅಷ್ಟೇ. ಮುಂದಿನ ಪ್ರಶ್ನೆ ಏನಂತ ಹೇಳಿದ್ರೆ, ಇದೆಲ್ಲ ಸರಿ, ಆದರೆ ವೆಲಾಸಿಟಿ ಯೂನಿಫಾರ್ಮ್ ಇದೆಯಾ? ಎಸ್ ಆರ್ ನೋ? ಇದರಲ್ಲಿ ವೆಲಾಸಿಟಿ ಯೂನಿಫಾರ್ಮ್ ಇರುತ್ತೋ ಇಲ್ವೋ? ಸ್ಪೀಡ್ ಅಂತೂ ಯೂನಿಫಾರ್ಮ್ ಇಲ್ಲೇ ಬರ್ದಿದೆ, ಯೂನಿಫಾರ್ಮ್ ಸ್ಪೀಡ್ ಅಂತ ಬರ್ದಿದೆ. ಇಲ್ಲ. ಮತ್ತೊಂದು ಪ್ರಶ್ನೆ, ಆಯಿತು ಇಲ್ಲ ಸರಿ, ಬಟ್ ಏನಕ್ಕಿಲ್ಲ? ಏನಕ್ಕಂತ ಹೇಳಿದ್ರೆ, ವೆಲಾಸಿಟಿ ಇಸ್ ಎ ವೆಕ್ಟರ್ ಕ್ವಾಂಟಿಟಿ ಅಂತ ಹೇಳಿದ್ರೆ ವೆಲಾಸಿಟಿಯಲ್ಲಿ 2 ವಿಷಯ ಬರುತ್ತೆ. ಒಂದು ರೇಟ್ ಆಫ್ ಮೋಷನ್, ಇದ್ರ ಬಗ್ಗೆ ಮಾತಾಡ್ತಾರೆ, ಇನ್ನೊಂದು ಡೈರೆಕ್ಷನ್ ಬಗ್ಗೆ ಮಾತಾಡ್ತಾರೆ. ಇಲ್ಲಿ ರೇಟ್ ಆಫ್ ಮೋಷನ್ನು ಫಿಕ್ಸ್ಡ್ ಇದೆ ಅಲ್ವಾ? ಆ್ಯಕ್ಚುಲಿ ಇದು ಫಿಕ್ಸ್ಡ್ ಇಲ್ಲ, ಬಟ್ ಮೇನಾಗಿ ಏನಂತ ಹೇಳಿದ್ರೆ ಡೈರೆಕ್ಷನ್ನು ವ್ಯತ್ಯಾಸ ಆಗ್ತಾ ಇದೆ. ಇಲ್ಲಿ ಪ್ರತಿಯೊಂದು ಪಾಯಿಂಟ್ ಆಫ್ ಟೈಮ್ ಡೈರೆಕ್ಷನ್ ಚೇಂಜ್ ಆಗ್ತಾ ಇದೆ. ಹಾಗಾಗಿ ವೆಲಾಸಿಟಿ ಇಸ್ ನಾಟ್ ಯೂನಿಫಾರ್ಮ್. ಸರಿನಾ? ಇಲ್ಲಿ ಹೇಳ್ತೀನಿ ನೋಡಿ. ಸೊ ವಾಟ್ ಈಸ್ ದ ಡೈರೆಕ್ಷನ್ ಆಫ್ ದ ಆಬ್ಜೆಕ್ಟ್ ಮೂವಿಂಗ್ ಇನ್ ಎ ಸರ್ಕ್ಯುಲರ್ ಪಾತ್? ಇವಾಗ ಯಾರನ್ನ ಹಿಂಗೆ ಹೋದ್ರು ಹಂಗೆ ಹೋದ್ರು ಅಂತ ಹೇಳಿ ಹೇಳ್ಬೋದು. ಅರೆ ಇಲ್ಲಿ ಡೈರೆಕ್ಷನ್ ಏನು ಅಂತ ಹೇಳಬೇಕಾಗುತ್ತೆ. ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಏನಂತ ಹೇಳಬೇಕು ಆ ಥರ ಅಲ್ಲ, ಅದು ಪಾಯಿಂಟ್ ಮೇಲೆ ಡಿಪೆಂಡು. ಇಲ್ಲಿ ಈ ಒಂದು ಪಾಯಿಂಟ್ ತೊಗೊಳ್ಳಿ, ಇಲ್ಲ ಮೊದಲು ಚಿತ್ರ ಬಿಡಿಸಿ ಆಮೇಲೆ ಹೇಳ್ತೀನಿ. ಒಂದು ಟ್ಯಾಂಜೆಂಟ್ ಬರೀರಿ. ಟ್ಯಾಂಜೆಂಟ್ ಅಂದರೆ ಗೊತ್ತಿದೆಯಾ? ಟ್ಯಾಂಜೆಂಟ್ ಅಂತ ಹೇಳಿದ್ರೆ ಅ ಲೈನ್ ವಿಚ್ ಇಸ್ ಟಚಿಂಗ್ ದ ಸರ್ಕಲ್ ಎಟ್ ಒನ್ ಪಾಯಿಂಟ್ ಅಂತ ಹೇಳಿ. ಸೊ ಈ ಪಾಯಿಂಟಲ್ಲಿ ಯಾರನ್ನ ಏನು ಡೈರೆಕ್ಷನ್ ಇದೆ ಈ ಆಬ್ಜೆಕ್ಟ್ ಅಂತ ಕೇಳಿದ್ರೆ ಈ ದಿಕ್ಕಲ್ಲಿ ಅಂತ ಹೇಳ್ಬೇಕು ನೀವು. ಇಲ್ಲಿ ಆಯಿತಾ, ಈ ಪಾಯಿಂಟಲ್ಲಿ ಡೈರೆಕ್ಷನ್ ಆಫ್ ದ ಆಬ್ಜೆಕ್ಟ್ ವಿಲ್ ಬಿ ಈ ದಿಕ್ಕಲ್ಲಿ, ಪ್ರೊವೈಡೆಡ್ ಇಟ್ಸ್ ಮೂವಿಂಗ್ ಇನ್ ಅ ಸರ್ಕ್ಯುಲರ್ ಮ್ಯಾನರ್. ಈ ಥರ ಒಂದು ಸರ್ಕ್ಯುಲರ್ ಮ್ಯಾನರು ಮತ್ತು ಕ್ಲಾಕ್ ವೈಸ್ ನಡೀತಾ ಇದೆ ಅಂತ ಅಂದ್ಕೊಂಡ್ರೆ ಈ ಪಾಯಿಂಟಲ್ಲಿ ಪಾಯಿಂಟ್ ಎ ಹತ್ರ ಈ ದಿಕ್ಕಲ್ಲಿ ನಿಮ್ಮ ಡೈರೆಕ್ಷನ್ ಆಫ್ ಮೋಷನ್ ಇರುತ್ತೆ, ಪಾಯಿಂಟ್ ಬಿ ಯಲ್ಲಿ ಈ ದಿಕ್ಕಲ್ಲಿ ಇರುತ್ತೆ.
ಮತ್ತು ಪಾಯಿಂಟ್ ಸಿ ಅಲ್ಲಿ ಈ ಥರ ಇರುತ್ತೆ, ಮತ್ತು ಪಾಯಿಂಟ್ ಡಿ ಅಲ್ಲಿ ಈ ದಿಕ್ಕಲ್ಲಿರುತ್ತೆ. ಆ ಥರ ಸರಿನಾ. ಏನಂತ ಹೇಳಿದ್ರೆ ಟ್ಯಾಂಜೆನ್ಷಿಯಲ್ ಅಂತ ಹೇಳಿದ್ರೆ ಅ ಲೈನ್ ವಿಚ್ ಟಚಸ್ ದ ಸರ್ಕಲ್ ಅಟ್ ಒನ್ ಪಾಯಿಂಟ್. ಸರಿನಾ. ಎಲ್ಲಿ ಟಚ್ ಆಗ್ತಾ ಇದೆ? ಇಲ್ಲ. ಸೊ ಇಲ್ಲಾರನ ಇಲ್ಲಿ ಆಬ್ಜೆಕ್ಟ್ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳಿ, ಸರ್ಕ್ಯುಲರ್ ಪಾತಲ್ಲಿ ಪಾಯಿಂಟ್ ಇ ಹತ್ರ. ಸರಿನಾ. ಈ ಪಾಯಿಂಟಲ್ಲಿ ಯಾರನ್ನ ಇದು ಡೈರೆಕ್ಷನ್ ಏನಪ್ಪ ಇದ್ರದ್ದು ಆಬ್ಜೆಕ್ಟ್ದು ಅಂತ ಕೇಳ್ತು ಅಂತ ಹೇಳಿದ್ರೆ ನೀವೇನು ಹೇಳಬೇಕು, ಸರ್ ಟ್ಯಾಂಜೆಂಟು ಡ್ರಾ ಮಾಡಿ, ಆ ಪಾಯಿಂಟ್ ಹತ್ರ ಟ್ಯಾಂಜೆಂಟ್ ಏನಿರುತ್ತೋ, ಟ್ಯಾಂಜೆಂಟಿನ ದಿಕ್ಕೇನಿರುತ್ತೋ ಅದೇ ನಿಮ್ಮ ಡೈರೆಕ್ಷನ್ ಆಫ್ ದ ಆಬ್ಜೆಕ್ಟ್ ಮೂವಿಂಗ್ ಅಲಾಂಗ್ ಅ ಸರ್ಕ್ಯುಲರ್ ಪಾತ್. ಸೊ ದ ವರ್ಡ್ ಇಸ್ ಟ್ಯಾಂಜೆನ್ಷಿಯಲ್. ಟ್ಯಾಂಜೆನ್ಷಿಯಲ್ ಅಂತ ಹೇಳಿದ್ರೆ ಅ ಲೈನ್ ವಿಚ್ touches the circle at one point. ಆಯಿತಾ. ಸೊ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನಲ್ಲಿ ಯೂನಿಫಾರ್ಮ್ ಏನೋ, ಯೂನಿಫಾರ್ಮಿಟಿ ಇಸ್ ರಿಗಾರ್ಡಿಂಗ್ ದ ರೇಟ್ ಆಫ್ ಮೋಷನ್. ಸರ್ಕ್ಯುಲರ್ ಪಾತ್ ಅಂತ, ಸರ್ಕ್ಯುಲರ್ ಮೋಷನ್ ಅಂತ ಏನು ಕರಿತಾರೆ ಇದನ್ನು, ಏನಕ್ಕೆ ಅಂತ ಹೇಳಿದ್ರೆ ದ ಆಬ್ಜೆಕ್ಟ್ ಈಸ್ ಮೂವಿಂಗ್ ಅಲಾಂಗ್ ಅ ಸರ್ಕ್ಯುಲರ್ ಪಾತ್. ವೆಲಾಸಿಟಿ ಫಿಕ್ಸ್ಡ್ ಇದೆಯಾ? ಇಲ್ಲ. ವೆಲಾಸಿಟಿ ಇಸ್ ನಾಟ್ ಯೂನಿಫಾರ್ಮ್. ವೆಲಾಸಿಟಿ ಚೇಂಜ್ ಆಗ್ತಾ ಇರುತ್ತೆ. ಸೊ ಏನು ಚೇಂಜ್ ಆಗ್ತಿದೆ? ಡೈರೆಕ್ಷನ್ ಚೇಂಜ್ ಆಗ್ತಾ ಇದೆ ಅದೊಂದು ಪಕ್ಕ. ಡೈರೆಕ್ಷನ್ ಹೇಗೆ ಚೇಂಜ್ ಆಗ್ತಿದೆ? ಪ್ರತಿಯೊಂದು ಪಾಯಿಂಟಲ್ಲೂ ಡೈರೆಕ್ಷನ್ ಚೇಂಜ್ ಆಗ್ತಾನೇ ಇರುತ್ತೆ. ಯಾವ ಡೈರೆಕ್ಷನ್ ಇರುತ್ತೆ ಆ ಪಾಯಿಂಟಲ್ಲಿ ಅಂತ ಹೇಳಿ ಏನನ್ನ ಕೇಳ್ತು ಅಂತ ಹೇಳಿದ್ರೆ ಟ್ಯಾಂಜೆನ್ಷಿಯಲ್ ಅಂತ ಹೇಳಿ ಹೇಳಬೇಕು. ಆಯಿತಾ. ಸೊ ಇದು ನಿಮ್ಮ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್.